ನಮಸ್ಕಾರ. ಕಿಡ್ನಿ ಸ್ಟೋನ್ಸ್ ಈ ಹೆಸರು ಕೇಳಿದ್ರೆ ಸಾಕು, ಕೆಲವರಿಗೆ ಬೆನ್ನು ಮೂಳೆಯಲ್ಲಿ ಒಂದು ರೀತಿಯ ನಡುಕ ಶುರುವಾಗುತ್ತೆ. ಯಾಕಂದ್ರೆ ಇದು ಅಷ್ಟು ಸಾಮಾನ್ಯವಾದ್ರೂ ಇದರ ನೋವು ಮಾತ್ರ ಅಸಹನೀಯ. ಹಾಗಾಗಿ ಬನ್ನಿ ಇವತ್ತು ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಇದ್ದಕ್ಕಿದ್ದ ಹಾಗೆ ಬೆನ್ನಲ್ಲಿ ಚುಕ್ಕಂತ ಚುಚ್ಚಿದ ಹಾಗೆ ನೋವು ಶುರುವಾಗಿದ್ಯಾ? ಅಯ್ಯೋ, ಏನೋ ಮಸಲ್ ಪೇನ್ ಇರ್ಬೇಕು ಅಂತ ಸುಮ್ನಾಗ್ಬೇಡಿ. ಯಾಕಂದ್ರೆ ಇದು ಅದಕ್ಕಿಂತ ತುಂಬಾನೇ ಗಂಭೀರವಾದ ಸಮಸ್ಯೆಯ ಮೊದಲ ಲಕ್ಷಣ ಕೂಡ ಆಗಿರ್ಬೋದು. ಸರಿ, ಹಾಗಾದ್ರೆ ಈ ಕಿಡ್ನಿ ಸ್ಟೋನ್ಸ್ ಅಂದ್ರೆ ನಿಜಕ್ಕೂ ಏನು? ಇವು ನಮ್ಮ ದೇಹಕ್ಕೆ ಬಂದಿರೋ ಆಹ್ವಾನಿಸದ ಅತಿಥಿಗಳು ಅಂತಾನೆ ಹೇಳ್ಬೋದು ಅಲ್ವಾ? ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಕಿಡ್ನಿಗಳ ಒಳಗೆ ಖನಿಜ ಮತ್ತು ಲವಣಾಂಶಗಳು ಅಂದ್ರೆ ಮಿನರಲ್ಸ್ ಮತ್ತೆ ಸಾಲ್ಟ್ಸ್ ಒಂದಕ್ಕೊಂದು ಅಂಟಿಕೊಂಡು ಗಟ್ಟಿಯಾಗತ್ತೆ. ಇದು ನೋಡಕ್ಕೆ ಮಮ್ಮಚ ಸಣ್ಣ ಸಣ್ಣ ಕಲ್ಲುಗಳ ತರಾನೇ ಇರುತ್ತೆ. ಅದಕ್ಕೆ ತಾನೇ ಇದಕ್ಕೆ ಕಿಡ್ನಿ ಸ್ಟೋನ್ಸ್ ಅಂತ ಕರೆಯೋದು. ಹಾಗಾದ್ರೆ ಈ ಕಲ್ಲುಗಳು ನಮ್ಮ ಕಿಡ್ನಿಯಲ್ಲಿ ಯಾಕೆ ತಯಾರಾಗತ್ತೆ? ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನ ಹೇಳ್ತಾರೆ. ಮೊದಲನೇದಾಗಿ ಡಿಹೈಡ್ರೇಷನ್, ಅಂದ್ರೆ ನಾವು ಸರಿಯಾಗಿ ನೀರು ಕುಡಿದೇ ಇದ್ದಾಗ ನಮ್ಮ ಮೂತ್ರ ತುಂಬಾ ಗಟ್ಟಿಯಾಗತ್ತೆ. ಆಗ ಈ ಹರಳುಗಳು ಸುಲಭವಾಗಿ ಫಾರ್ಮ್ ಆಗತ್ತೆ. ಇನ್ನು ಎರಡನೇ ಕಾರಣ ನಮ್ಮ ಊಟ ತಿಂಡಿ. ನಾವು ಜಾಸ್ತಿ ಉಪ್ಪು, ಪ್ರಾಣಿಜನ್ಯ ಪ್ರೋಟೀನ್ ಅಥವಾ ಸಿಹಿ ಪದಾರ್ಥಗಳನ್ನ ತಿಂದ್ರೆ ಈ ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ. ಕೊನೆಯದಾಗಿ ನಮ್ಮ ಮೆಡಿಕಲ್ ಹಿಸ್ಟ್ರಿ, ಅಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ಅಥವಾ ಬೊಜ್ಜಿದ್ರೆ, ಕೆಲವು ಜೀರ್ಣಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಕೂಡ ಕಿಡ್ನಿ ಸ್ಟೋನ್ಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸರಿ, ಕಲ್ಲುಗಳು ಯಾಕೆ ಆಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದರ ಮೊದಲ ಲಕ್ಷಣಗಳು ಹೇಗಿರುತ್ತೆ? ನಮ್ಮ ದೇಹ ನಮಗೇನಾದೋ ಸಣ್ಣ ಸಣ್ಣ ಸಿಗ್ನಲ್ಸ್ ಕೊಡುತ್ತಾ? ಅದನ್ನು ಹೇಗೆ ಗುರುತಿಸೋದು? ನೋಡೋಣ ಬನ್ನಿ. ಇಲ್ಲಿ ಒಂದು ಅಚ್ಚರಿಯ ವಿಷಯ ಏನಂದ್ರೆ, ಕಿಡ್ನಿಯಲ್ಲಿ ಕಲ್ಲು ಸುಮ್ಮನೆ ಕೂತಿದ್ರೆ ನಮ್ಗೆ ಹೆಚ್ಚಾಗಿ ಏನೂ ಗೊತ್ತಾಗೋದೇ ಇಲ್ಲ. ನೋಡಿ, ಇದು ಸೈಲೆಂಟ್ ಆಗಿರುತ್ತೆ. ಯಾವಾಗ ಆ ಕಲ್ಲು ತನ್ನ ಜಾಗ ಬಿಟ್ಟು ಚಲಿಸೋಕ್ ಶುರು ಮಾಡುತ್ತೋ ಆಗ್ಲೇ ನೋವಿನ ನಿಜವಾದ ಆಟ ಶುರು. ಅದಕ್ಕೆ ಇದರ ಆರಂಭಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಸಣ್ಣ ಸಣ್ಣ ಸುಳಿವುಗಳು ಯಾವುವು? ಮೊದಲನೇಗೆ ಬೆನ್ನಿನ ಸೈಡಲ್ಲಿ ಅಥವಾ ಪಕ್ಕೆಯಲ್ಲಿ ಏನೋ ಒಂದು ಸಣ್ಣ ನೋವು ಶುರುವಾಗಬಹುದು. ಆಮೇಲೆ ಮೂತ್ರ ಸ್ವಲ್ಪ ಮೋಡೆ ಕವಿದ ಹಾಗೆ ಕಾಣಿಸಬಹುದು ಅಥವಾ ಅದರಿಂದ ಒಂದು ವಿಚಿತ್ರ ವಾಸನೆ ಬರಬಹುದು. ಕೆಲವೊಮ್ಮೆ ಮೂತ್ರದ ಬಣ್ಣ ಪಿಂಕ್, ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗಿರ್ಬೋದು. ಜೊತೆಗೆ ಪದೇ ಪದೇ ಯೂರಿನ್ಗೆ ಹೋಗ್ಬೇಕು ಅಂತ ಅನ್ಸೋದು, ಸ್ವಲ್ಪ ವಾಕರಿಕೆ ಬಂದ ಹಾಗಾಗೋದು ಅಥವಾ ಸುಮ್ಮನೆ ಸುಸ್ತಾಗೋದು, ಇವೆಲ್ಲವೂ ಆರಂಭಿಕ ಲಕ್ಷಣಗಳೇ. ಇದನ್ನು ನಾವು ಸುಲಭವಾಗಿ ಬೇರೆ ಏನೋ ಸಮಸ್ಯೆ ಅಂತ ಅಂದ್ಕೊಂಡ್ಬಿಡೋ ಸಾಧ್ಯತೆನೇ ಹೆಚ್ಚು. ಆದ್ರೆ ಆ ಕಲ್ಲು ಚಲಿಸೋಕ್ ಶುರು ಮಾಡಿದ ಮೇಲೆ ಆಗ ನೋವು ಯಾವ ಮಟ್ಟಕ್ಕೆ ಹೋಗುತ್ತೆ? ನಿಜಕ್ಕೂ ಆ ಹಂತದಲ್ಲಿ ಏನಾಗುತ್ತೆ? ಅದರ ನೋವಿನ ತೀವ್ರತೆಯನ್ನ ಹೀಗೆ ಹೇಳ್ತಾರೆ. ಒಬ್ರಿಗೆ ಅದೆಷ್ಟು ತೀವ್ರವಾದ ನೋವಿರುತ್ತೆ ಅಂದ್ರೆ, ಒಂದು ಕಡೆ ಸಮಾಧಾನವಾಗಿ ಕೂರೋಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ ಅಥವಾ ಯಾವುದೇ ಒಂದು ಆರಾಮದಾಯಕವಾದ ಪೊಸಿಷನ್ ಅನ್ನ ಕಂಡಿಡಿಯೋಕೆ ಸಾಧ್ಯನೇ ಆಗೋದಿಲ್ಲ. ಈ ನೋವಿನ ಜರ್ನಿ ಶುರುವಾಗೋದೆ ನಮ್ಮ ಬೆನ್ನಿನ ಸೈಡ್ನಲ್ಲಿ, ಅಂದ್ರೆ ಪಕ್ಕೆಲುಬುಗಳು ಮುಗೀತಲ್ಲ ಆ ಭಾಗದ ಸ್ವಲ್ಪ ಕೆಳಗೆ. ನಂತರ ಆ ಕಲ್ಲು ಮೂತ್ರನಾಳದಲ್ಲಿ ಕೆಳಗೆ ಇಳಿಯೋಕೆ ಶುರು ಮಾಡಿದ ಹಾಗೆ ನೋವು ಕೂಡ ತನ್ನ ಜಾಗ ಬದಲಿಸುತ್ತೆ. ಅದು ಕೆಳಹೊಟ್ಟೆ ಮತ್ತೆ ತೊಡೆ ಸಂದಿಯ ಕಡೆಗೆ ಹರಡ್ಕೊಳ್ತಾ ಹೋಗುತ್ತೆ. ಈ ನೋವಿನ ಒಂದು ವಿಶೇಷತೆ ಏನೆಂದ್ರೆ, ಇದು ಒಂದೇ ಸಮನೆ ಇರಲ್ಲ. ಬದಲಿಗೆ ಸಮುದ್ರದ ಅಲೆಗಳ ಹಾಗೆ ರಭಸವಾಗಿ ಬರುತ್ತೆ, ಆಮೇಲೆ ಸ್ವಲ್ಪ ಕಮ್ಮಿಯಾಗುತ್ತೆ, ಮತ್ತೆ ಬರುತ್ತೆ. ಇದನ್ನೇ ಮೆಡಿಕಲ್ ಭಾಷೆಯಲ್ಲಿ ರೀನಲ್ ಕೋಲಿಕ್ ಅಂತ ಕರೆಯೋದು. ಯಾಕಂದ್ರೆ ನಮ್ಮ ಮೂತ್ರನಾಳದ ಮಸಲ್ಸ್ ಆ ಕಲ್ಲನ್ನ ಹೊರಗೆ ತಳ್ಳೋಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆಗ ಈ ಥರದ ಸೆಳೆತದ ನೋವು ಶುರುವಾಗುತ್ತೆ. ಇದು ಬರೀ ನೋವಿಗೆ ಸೀಮಿತ ಅಲ್ಲ, ಇದರ ಜೊತೆಗೆ ಬೇರೆ ಲಕ್ಷಣಗಳೂ ಇವೆ. ಮುಖ್ಯವಾಗಿ ಮೂತ್ರದಲ್ಲಿ ರಕ್ತ ಕಾಣಿಸ್ಕೋಬಹುದು. ಇದನ್ನ ಹೆಮಟೂರಿಯಾ ಅಂತ ಕರೀತಾರೆ. ಯಾಕಂದ್ರೆ ಆ ಕಲ್ಲು ಮೂತ್ರನಾಳವನ್ನ ಗೀಚ್ತಾ ಹೋಗುತ್ತೆ. ಇನ್ನು ವಾಕರಿಕೆ, ವಾಂತಿ ಕೂಡ ತುಂಬಾ ಕಾಮನ್. ಆದ್ರೆ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಈ ನೋವಿನ ಜೊತೆ ಜ್ವರ, ಚಳಿ ಕೂಡ ಬಂದ್ರೆ ಅದನ್ನ ಸ್ವಲ್ಪನೂ ನಿರ್ಲಕ್ಷಿಸಬಾರ್ದು. ಅದು ಇನ್ಫೆಕ್ಷನ್ ಆಗಿರುವ ಸೂಚನೆ. ಹಾಗಾಗಿ ತಕ್ಷಣ ವೈದ್ಯರನ್ನ ನೋಡ್ಬೇಕು. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಇದಕ್ಕೆ ಪರಿಹಾರ ಏನು? ಯಾವ ಹಂತದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕು? ಎಮರ್ಜೆನ್ಸಿಯಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ ಸಂದರ್ಭಗಳು ಯಾವುವು? ಮೊದಲನೇದಾಗಿ ನೋವು ಸಹಿಸೋಕ್ ಆಗದೇ ಇರೋಷ್ಟು ಜಾಸ್ತಿಯಾದಾಗ. ಎರಡನೆಯದು ನೋವಿನ ಜೊತೆ ಜ್ವರ ಮತ್ತು ಚಳಿ ಶುರುವಾದಾಗ. ಮೂರನೇದು ನಿಲ್ಲದೆ ವಾಂತಿಯಾಗ್ತಾ ಇದ್ದು ನೀರು ಕೂಡ ಕುಡಿಯೋಕಾಗ್ತಾ ಇಲ್ಲ ಅನ್ನುವಾಗ. ಮತ್ತು ಕೊನೆಯದಾಗಿ ಯೂರಿನ್ನಲ್ಲಿ ರಕ್ತ ಬಂದು ಮೂತ್ರ ಪಾಸ್ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದ್ರೆ ತಡ ಮಾಡದೆ ಡಾಕ್ಟ್ರನ್ನ ಭೇಟಿ ಮಾಡಲೇಬೇಕು. ಇಲ್ಲಿ ಟ್ರೀಟ್ಮೆಂಟ್ ಆ ಕಲ್ಲಿನ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಈಗ ಕಲ್ಲು ತುಂಬಾ ಚಿಕ್ಕದಿದ್ರೆ ಅಂದ್ರೆ 4 ಮಿಲಿಮೀಟರ್ಗಿಂತ ಕಮ್ಮಿ ಇದ್ರೆ ಡಾಕ್ಟರ್ಗಳು ಜಾಸ್ತಿ ನೀರು ಕುಡಿಯೋಕ್ ಹೇಳ್ತಾರೆ, ಜೊತೆಗೆ ನೋವಿಗೆ ಮಾತ್ರೆಗಳು ಮತ್ತು ಮೂತ್ರನಾಳವನ್ನ ರಿಲ್ಯಾಕ್ಸ್ ಮಾಡಕ್ಕೆ ಕೆಲವು ಔಷಧಿಗಳನ್ನ ಕೊಡ್ತಾರೆ. ಆದ್ರೆ ಕಲ್ಲು ದೊಡ್ದಿದ್ರೆ ಆಗ ಬೇರೆ ಬೇರೆ ಪ್ರೊಸೀಜರ್ಗಳಿವೆ. ಉದಾಹರಣೆಗೆ ಶಾಕ್ ವೇವ್ಸ್ ಬಳಸಿ ಕಲ್ಲನ್ನ ಪುಡಿ ಮಾಡೋದು ಅಥವಾ ಸ್ಕೋಪ್ ಹಾಕಿ ಆ ಕಲ್ಲನ್ನ ಹೊರಗೆ ತೆಗೆಯೋದು. ಇನ್ನು ತೀರಾ ದೊಡ್ಡ ಕಲ್ಲುಗಳಿದ್ರೆ ಸರ್ಜರಿ ಮಾಡ್ಬೇಕಾಗ್ಬೋದು. ಈ ಎಲ್ಲಾ ಚಿಕಿತ್ಸೆಗಳನ್ನ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಂದ್ರೆ ಯೂರೋಲಾಜಿಸ್ಟ್ಗಳು ನೋಡ್ಕೊಳ್ತಾರೆ. ಉದಾಹರಣೆಗೆ ಡಾಕ್ಟರ್ ಮನೋಹರ್ CS ಅವರಂತಹ ತಜ್ಞರು. ಅವರಿಗೆ ಈ ಫೀಲ್ಡಲ್ಲಿ 30 ವರ್ಷಗಳಿಗಿಂತ ಹೆಚ್ಚು ಅನುಭವ ಇದೆ. ಅಂದ್ರೆ ಈ ಸಮಸ್ಯೆಯನ್ನ ನಿಭಾಯಿಸೋಕೆ ಅನುಭವಿಗಳಿದ್ದಾರೆ ಅನ್ನೋದು ಒಂದು ದೊಡ್ಡ ಧೈರ್ಯ ಅಲ್ವಾ? ಸರಿ, ಚಿಕಿತ್ಸೆ ಬಗ್ಗೆ ಗೊತ್ತಾಯ್ತು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಮಸ್ಯೆ ಮತ್ತೆ ಮತ್ತೆ ಬರ್ದಾಗೆ ತಡೆಯೋದು ಹೇಗೆ? ಪ್ರಿವೆನ್ಷನ್ ಬಗ್ಗೆ ಮಾತಾಡೋಣ. ಇದನ್ನ ತಡೆಯೋಕೆ ಇರುವ ನಂಬರ್ 1 ಅತಿ ಸರಳವಾದ ಉಪಾಯ ಅಂದ್ರೆ ನೀರು. ಹೌದು, ದಿನಕ್ಕೆ ಕನಿಷ್ಠ 8ರಿಂದ 12 ಗ್ಲಾಸ್ ನೀರು ಕುಡಿಲೇಬೇಕು. ಇದೊಂದೇ ಅತ್ಯಂತ ಪ್ರಮುಖವಾದ ತಡೆಗಟ್ಟುವ ಕ್ರಮ. ಈ ಸಂಖ್ಯೆಯನ್ನ ಮರಿಬೇಡಿ. ನೀರು ಕುಡಿಯೋದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ನಲ್ಲೂ ಕೆಲವು ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರುತ್ತೆ. ಉದಾಹರಣೆಗೆ ಊಟದಲ್ಲಿ ಉಪ್ಪನ್ನ ಕಮ್ಮಿ ಮಾಡೋದು, ಮಾಂಸಾಹಾರವನ್ನ ಸ್ವಲ್ಪ ನಿಯಂತ್ರಣದಲ್ಲಿಡೋದು. ಇನ್ನೊಂದು ಮುಖ್ಯವಾದ ವಿಷಯ, ಕ್ಯಾಲ್ಸಿಯಂ ಇರೋ ಆಹಾರಗಳನ್ನ ಅಂದ್ರೆ ಹಾಲು, ಮೊಸರು ಇವುಗಳನ್ನ ತಪ್ಪಿಸಬಾರ್ದು. ಅದನ್ನ ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು. ಕೊನೆಯದಾಗಿ ವ್ಯಾಯಾಮ ಮಾಡಿ ಆರೋಗ್ಯಕರ ತೂಕವನ್ನ ಮೇಂಟೈನ್ ಮಾಡೋದು ತುಂಬಾನೇ ಮುಖ್ಯ. ಹಾಗಾಗಿ ನಾವು ನೆನ್ಪಿಡ್ಬೇಕಾದ ಒಂದೊಂದು ಪ್ರಮುಖ ಪಾಠ ಅಂದ್ರೆ ದೇಹ ಕೊಡುವ ಯಾವುದೇ ಲಕ್ಷಣಗಳನ್ನ ನಿರ್ಲಕ್ಷಿಸಬಾರ್ದು. ಸಮಸ್ಯೆಯನ್ನ ಆರಂಭದಲ್ಲೇ ಪತ್ತೆ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ತಪ್ಪಿಸ್ಬೋದು, ಜೊತೆಗೆ ಬೇಗನೆ ರಿಲೀಫ್ ಕೂಡ ಸಿಗುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಕಿಡ್ನಿಗಳ ಆರೋಗ್ಯವನ್ನ ನಾಳೆ ಚೆನ್ನಾಗಿಟ್ಕೋಬೇಕು ಅಂದ್ರೆ ಇವತ್ತು ನಾವು ಯಾವ ಒಂದು ಸಣ್ಣ ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ತರಬಹುದು? ಖಂಡಿತವಾಗಿಯೂ ಇದರ ಬಗ್ಗೆ ಯೋಚಿಸಿ.